ಮಹಿಳೆಯರಿಗೆ 33% ರಾಜಕೀಯ ಮೀಸಲಾತಿ ಕಲ್ಪಿಸುವ ಬಗ್ಗೆ ಚರ್ಚೆ ಆಗ್ತಿದೆ. ಇದು ಆಗೋದು ಬಿಡೋದು, ಅದರ ಪ್ರಾಸೆಸ್ಸಿನ ಅಪೋಸ್ ಮಾಡೋದೆಲ್ಲ ರಾಜಕಾರಣ, ಅದು ಬೇರೆ. ಬಿಹಾರದ ಪಕ್ಷೇತರ ಸಂಸದ ಒಬ್ಬ ಪಪ್ಪು ಯಾದವ್ ಎಂಬ ಮೂರ್ಖ, ದಡ್ಡ, ಕಚಡ, ಕಂತ್ರಿ, ಕೋತಿ, ಡಕಾಯಿತ, ಕಳ್ಳ, ಇನ್ಯಾವ ಪದ ಬಳಸ್ಬೇಕು, ಇನ್ನೇನು ಬೆಳೆಸ್ಬೇಕು ಅವನಿಗೆ? ಅವ್ನು ಧೈರ್ಯ ಇದ್ದರೆ ಕರ್ನಾಟಕಕ್ಕೆ ಬರಬೇಕಾಗಿತ್ತು. ಅವ್ನಿಗೆ ಕ್ಯಾಕರ್ಸ್ ಹೋಗಿದ್ವಿ ಮಕ್ಕ ಸ್ಟುಡಿಯೋಲ್ಲಿ ಕರೆದ್ಬಿಟ್ಟು ಹೋಗಿರುವೆ. ಅವನಿಗೆ ಬಾಯಲ್ಲಿ ಒಂಚೂರು ಡಿಸ್ಕಷನ್ಗೆ ಬಂದು ಕರೆಸ್ಬಿಟ್ಟು ಥೂ ಅಂತ ಹೋಗಿದಿರುವೆ ಅವ್ನ ಮಕ್ಕಕ್ಕೆ. ಅಯೋಗ್ಯನ ತಗೊಂಬಂದು 90% ಮಹಿಳೆಯರ ರಾಜಕೀಯ ವೃತ್ತಿ ಜೀವನ ರಾಜಕಾರಣಿಗಳ ಬೆಡ್ರೂಮ್ನಿಂದ ಪ್ರಾರಂಭ ಆಗುತ್ತೆ. ಕಟು ಸತ್ಯ. ದೇಶದ ರಾಜಕೀಯದಲ್ಲಿ ಮಹಿಳೆಯರು ಮುನ್ನಡೆಯೋದು ಭಾಳ ಅಸಾಧ್ಯ. ಸುರಕ್ಷತೆ ಗಂಭೀರ ಎಲ್ಲ ಡ್ಯಾಶ್ ಅಂತೆಲ್ಲ ಬುರ್ಡಾ ಬಿಟ್ಟಿದ್ದಾನೆ. ವಾಸ್ತವವಾಗಿ ಅವ್ರನ್ನ ದೇವತೆಗಳು ನೋಡೋದ ಅಲ್ಲ ಅದು. ಅವರೆಲ್ಲ ಬೆಡ್ರೂಮಿಂದ ತಮ್ಮ ರಾಜಕೀಯವನ್ನು ಪ್ರಾರಂಭ ಮಾಡ್ತಾರೆ. ಇದೆಲ್ಲ ಶೋಷಣೆ ಅಧಿಕಾರದ ಕಾರಿಡಾರ್ನಲ್ಲಿದೆ ಅಂತೆಲ್ಲ ಸುಮ್ಮನೆ ಬುರ್ಡೆ ಅದು, ಆ್ಯಡ ಅನ್ನೋದು. ತನ್ನ ದುಷ್ಟ ಮಾತುಗಳಿಗೆ ಬ್ಯಾಕಪ್ಪು. ಲೋಕಸಭಾ ಸದಸ್ಯರನ್ನು ರದ್ದುಗೊಳಿಸ್ಬಿಡ್ತೀವಿ ಅಂತ ಬಿಹಾರ ಮಹಿಳಾ ಆಯೋಗ ಹೇಳಿದೆಯಂತೆ. ಮೂಲೆ ಇಲ್ಲದೆ ಇರೋ ಆಯೋಗ, ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ, ಕಂಡಿದ್ದೀವಿ. MP ಗಳು ಈಗ ಒಂದು ರೆಸಲ್ಯೂಷನ್ ಮೂವ್ ಮಾಡಬೇಕು ಲೋಕಸಭೆಯಲ್ಲಿ. ಈ ಲೋಫರ್ ಥರ ಆಡ್ತಿರೋ ಇವನದ್ದು ಅವನಿಗೆ ಪದ ಬೇಕು ಅಂತ ಬಳಸ್ತಿರೋದು. ಐ ನೋ ಇಟ್ ಇಸ್ ನಾಟ್ ಎ ಕರೆಕ್ಟ್ ವರ್ಡ್, ಸ್ಟಿಲ್ ಅವನಿಗೆ ಆ ಪದ ಡಿಸರ್ವ್ಸ್, ಅದಕ್ಕೆ ಬಳಸಿರೋದು. ಅವನು ಪಾರ್ಲಿಮೆಂಟ್ ಒಳಕ್ಕೆ ಬಂದರೆ ನಾವು ಬರಲ್ಲ ಅಂತ ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ ಮಹಿಳಾ MP ಗಳು ರೆಸಲ್ಯೂಷನ್ ಮೂವ್ ಮಾಡಿ, ಎಲ್ಲ ಪಕ್ಷದವರು ಸೇರಿ. ಮಹಿಳೆ ಅಷ್ಟೇ, ಅವನು ಒಳಕ್ಕೆ ಬಂದರೆ ನಾವು ಒಳಕ್ಕೆ ಬರಲ್ಲ, ಅವನನ್ನು ತೆಗಿರಿ ಇದರಿಂದ ಅಂತ. ಎಲ್ಲಿಂದ? ಸದನದಿಂದ ಆಚೆ ಹಾಕಿ, ಲೋಕಸಭಾ ಸದಸ್ಯತ್ವದಿಂದ. ಮತ್ತು ಎಲ್ಲರೂ ಸೇರಿ ಒಂದು ಕಾಲು ಕೊಡಿ. ಇವನು ಎಲ್ಲಿಗೆ ಹೋದ್ರೂ ಅವನಿಗೆ ಪರ್ಕೇಲಿ ಹೊಡಿಬೇಕು, ಚಪ್ಪಲಿ ಹೊಡಿಬೇಕು. ಎಲ್ಲಿಗೆ ಹೋದ್ರೂ ಈಗ ಕರ್ಸಿ ಹೊಡೀರಿ. ಮಹಿಳಾ ವಿರೋಧಿ ಮಹಿಳೆ ಇಲ್ವಾ? ಎಲ್ಲಿ ಬಂದರೂ ಕರ್ಸ್ಬಿಡಿ ಹಾಕಿ ಅವನಿಗೆ. ಅವ್ರ ಕ್ಷೇತ್ರದ ಮಹಿಳೆಯರು ಹೇಗೆ ಸಹಿಸ್ಕೋಬೇಕು? ಕ್ಷೇತ್ರದ ಮಹಿಳೆಯರು ಸೇರೇ ಹೇಳ್ತಿರೋದು ನಾನು. ಅವ್ರು ಮಾಡದಿದ್ರೂ ಪರವಾಗಿಲ್ಲ, ಇವನು ಎಂಥವನು ಅಂತ ಎಲ್ಲರಿಗೂ ಗೊತ್ತಿದೆ. ಯಾಕೆ ಸ್ವತಂತ್ರವಾಗಿ ಆಯ್ಕೆ ಆಗಿದ್ದಾನೆ ಅಂತ ಗೊತ್ತಿದೆ ಎಲ್ಲರಿಗೂ. ಇವನು ಹಿಸ್ಟ್ರಿ ಏನು ಅನ್ನೋದು ಗೊತ್ತಿದೆ. ಡಕಾಯಿತಂದು ಕರ್ತ್ಪುಡಿ ಹಾಕ್ಬೇಕು ಇವನಿಗೆ, ಕಂಡು ಕಡೆ ಕರ್ತ್ಪುಡಿ ಹಾಕ್ಬೇಕು ಇವನಿಗೆ. ಇವ್ರ ಮನೆ ಅವ್ನ ಮನೆಯವ್ರಿಗೆಲ್ಲ ಹಾಕ್ಬೇಕು, ಅವ್ನ ಮನೆ ಹೆಣ್ಮಕ್ಳಿಗೆಲ್ಲ ಹಾಕ್ಬಿಡೋದು. ಹಂಗಾರೆ ಅವರು ರಾಜಕಾರಣ ಇದನ್ನೇ ಹೇಳ್ಬೋದು. ಹಾಗಾದ್ರೆ ಎಕ್ಸಾಕ್ಟ್ಲಿ. ಅವ್ರ ಅಪ್ಪಿತಪ್ಪಿ ಯಾರು ನಿನ್ನ ಸಂಬಂಧಿಕರು ಬಂದಿದ್ರೆ ಹಾಗೇನು ಹೇಳ್ತೀಯ? ಕಚಡ ತಗೊಂಬಂದು ಇದು ಮಾಡದೇ ಇದ್ದರೆ ನನ್ನ ಪ್ರಕಾರ ಈ ಲೋಕಸಭೆ ಎಂದು ಕರೆಸಿಕೊಂಡು ಮಹಿಳಾ ಮೀಸಲಾತಿ, ಕಾಂಗ್ರೆಸ್ BJP ನಿಲುವೇನಾದ್ರು ಇರಲಿ, ಇಬ್ಬರಿಗೂ ಕೊಡೋದು ಬೇಡ ಅಂತಿಲ್ವಲ್ಲ, ಹೇಗೆ ಕೊಡಬೇಕು ಅನ್ನೋದ್ರಲ್ಲಿ ತಾನೇ ಗಲಾಟೆ ಇರೋದು. ಅಷ್ಟೇ ನಿಮ್ಮಿಬ್ಬರ ಮಧ್ಯ ನಿಮ್ಮಿಬ್ಬರ ಡೋಂಗಿತನ ಸಾಬೀತಾಗೋಗುತ್ತೆ. ಇದರಲ್ಲಿ ನಿಲುವು ತಗೊಳ್ಳದೇ ಇದ್ದಾರೆ. ನೋಡೋಣ ಅದೇನು ಅಂತ. ಇಲ್ಲಿದ್ರೆ ಕರ್ನಾಟಕಕ್ಕೆ ಯಾರು ಅವನನ್ನು ಹೆಂಗಾದ್ರೂ ಮಾಡಿ ಕರೆಸಿ ನಾನು ಹೇಳ್ಕೊಡ್ತೀನಿ ಹೆಂಗೆ ಹಾಕ್ಬೇಕು ಕಾರ್ಪುಡಿನ ಅಂತ. ಕಾಚಡಾಗಳು ನಾಲಿಗೆ ಇದೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಯೋಗ್ಯರು. ಎಸ್, ಐ ನೋ ಐ ಯೂಸ್ಡ್ ಎ ರಾಂಗ್ ವರ್ಡ್, ಬಟ್ ಸ್ಟಿಲ್ ನಾನು ಐ ಆಮ್ ಪ್ರೌಡ್ ನಾನು ಆ ಪದ ಯೂಸ್ ಮಾಡಿದ್ದೀನಿ ಅಂತ ಅವನಿಗೆ. ಎಸ್. ಕಾಂಗ್ರೆಸ್ ಶಾಸಕ ಹರೀಶ್ ಪುತ್ರರು ಸೇರಿದಂತೆ ಬೆಂಗಳೂರಿನ 17 ಕಡೆ ನಡೆದಿದ್ದ ಇಡಿ ರೇಡ್ ಅಂತ್ಯವಾಗಿದೆ. ನಲ್ಪಾಡ್ ರೆಹಮಾನ್ ಖಾನ್ ಮೊಮ್ಮಗ ಸೇರಿದಂತೆ 17 ಕಡೆ ದಾಳಿ ನಡೆಸಲಾಯಿತು. 37 ಲಕ್ಷ ರೂಪಾಯಿ ಹಣವನ್ನು ಇಡಿ ಸೀಸ್ ಮಾಡಿಕೊಂಡಿದೆ. ಆಸ್ತಿ ದಾಖಲೆಗಳು, ಐಷಾರಾಮಿ ಕಾರು, ಬೇನಾಮಿ ಅಕೌಂಟ್ಗಳು, ಹವಾಲಾ ವಹಿವಾಟುಗಳ ಬಗ್ಗೆ ದಾಖಲೆಗಳನ್ನು ಇಡಿ ವಶಕ್ಕೆ ಪಡ್ಕೊಂಡಿದೆ ಅಂತ ಗೊತ್ತಾಗಿದೆ. ಇನ್ನು ವಿಚಾರಣೆ ಕರೆದಾಗ ಹಾಜರಾಗಬೇಕಾಗುತ್ತೆ. ಇಡಿ ರೇಡ್ ಬಗ್ಗೆ ನಲ್ಪಾಡ್ ಪ್ರತಿಕ್ರಿಯೆ ಕೊಟ್ಟರು. ಹ್ಯಾರಿಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ರು. ಇದು 100ಕ್ಕೆ 100ರಷ್ಟು ರಾಜಕೀಯ ಪ್ರೇರಿತ ಅಂತ ಕೂಡ ಹೇಳಿದ್ರು. ನನ್ನ ತಂದೆಯ ಮಿನಿಸ್ಟರ್ ಪೋಸ್ಟ್ ಅನ್ನ ತಪ್ಪಿಸೋಕೆ ಈ ರೇಡ್ ಆಗಿದೆ ಅನ್ನೋದು ಅವರ ಅಭಿಪ್ರಾಯ. ಈ ಮಧ್ಯೆ ಜಯನಗರದ ಶ್ರೀಕಿ ಮನೆಯಲ್ಲಿ ರೇಡ್ ಅಂತ್ಯಗೊಂಡಿದೆ. ಆದರೆ ಡಿಜಿಟಲ್ ಎವಿಡೆನ್ಸ್ ಅನ್ನ ತೋರಿಸಿ ವಿಚಾರಣೆ ನಡೆಸೋ ಹಂತದಲ್ಲಿ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರಂತೆ. ಹಾಗಾಗಿ ಬಂಧನ ಆಗೋ ಸಾಧ್ಯತೆ ಇದೆ. ನಿನ್ನೆ ಬಂದಿರುವಂತ ರೇಡು ನನ್ನ ಮೇಲೆ, ನನ್ನ ತಮ್ಮನ ಮೇಲೆ ಬಂದಿದೆ. ಇದಕ್ಕೂ ಹ್ಯಾರಿಸ್ ಅವ್ರಿಗೂ ಏನೂ ಸಂಬಂಧ ಇಲ್ಲ. ನಾವು ಅವ್ರ ಮಕ್ಕಳು ಅವ್ರ ಮನೇಲಿ ಇದೀವಿ, ಈ ಮನೆಗೆ ಬಂದಿದ್ದಾರೆ ಹೊರತು ನಾನು ಒಬ್ಬ ಒಳ್ಳೆ ಮಗನಂತೂ ಆಗಕ್ ಆಗಿಲ್ಲ. ನಾನು ಒಬ್ಬ ಒಳ್ಳೆ ಮಗ ಆಗ್ಬೇಕು. ನನ್ನ ತಂದೆ ಹೆಂಗೆ ಅವ್ರ ತಾತ ಆಗಿದ್ದಾರೆ, ಬರೀ 2 ಮೊಬೈಲ್ ಫೋನ್ ಅನ್ನ ತಗೊಂಡೋಗಿದ್ದಾರೆ ನಮ್ಮ ಮನೆಯಿಂದ. 1 ನಯ ಪೈಸೆ ಬೇರೆ ಏನೂ ಸಿಕ್ಕಿಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಇದ್ದಾರೆ, 89 ಇಯರ್ಸ್ ಓಲ್ಡ್ ಈಸ್. ನೀವು ಒಂದೊಂದ್ಸರಿ ಟಿವಿಯಲ್ಲಿ ಹೇಳಿದಾಗ ಅವ್ರಿಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನನಗೆ ಆ ಭಯ, ನನ್ನ ತಾಯಿ ಏನಾಯ್ತಾರೋ, ನಮ್ಮ ಅಜ್ಜ ಏನಾಯ್ತಾರೋ ಭಯ ಮಾತ್ರ ನನ್ಗಿದ್ದಿದ್ದು. ಪಾಪವೇ, ಯಾಕೆ ನೀವು ಒಳ್ಳೆ ಮಗ ಆಗಕ್ಕಾಗಲಿಲ್ಲಪ್ಪ? ಆಯಿತು, ಏನಾದ್ರು
ನನ್ನ ತಂದೆಗೆ ಮಿನಿಸ್ಟ್ರ್ ಪೋಸ್ಟ್ ತಪ್ಸೋಕ್ಕೆ ಅಂತ. ಹಾಂ ನಾಟ್ ಎ ಕರೆಕ್ಟ್ ಅನಾಲಿಸಿಸ್ ಇದ್ದಂಗಿಲ್ಲ. ನಿಮ್ಮ ತಂದೆಗೆ ಮಿನಿಸ್ಟ್ರ್ ಪೋಸ್ಟ್ ತಪ್ಸೋಕ್ಕೆ ಇಡಿನ ಛೂ ಬಿಟ್ಟವ್ರು ಯಾರು ಹಂಗಾರೆ? ಬಿ ಜೆ ಪಿನವರಾ ಕಾಂಗ್ರೆಸ್ನವರಾ? ಬಿ ಜೆ ಪಿನವ್ರಿಗೆ ನಿಮ್ಮ ಅಪ್ಪ ಮಿನಿಸ್ಟ್ರ್ ಆಗಬಾರ್ದು ಅನ್ನೋದು ಯಾಕೆ ಇರಬೇಕು? ಅವ್ರಿಗೆ ಎಲ್ಲರೂ ರಿಜ್ವಾನನ್ನೇ ಮಾಡಿಸೋಣ ಅಂತ ಆಸೆ ಇದೆಯಾ? ಅವ್ರಿಗೆ ಜಮೀರನ್ನು ಉಳಿಸ್ಬೇಕು ಅಂತ ಪ್ರೀತಿ ಇದೆಯಾ? ಹಾಗಾದರೆ ಬಿ ಜೆ ಪಿಯವ್ರಿಗೆ ಏನಾದರೂ ಇರಬೇಕಲ್ಲ. ಏನೋ ಇರಬೇಕಲ್ಲ. ಹಾಂ, ಇವ್ರ ಪ್ರಕಾರ 21ರಲ್ಲಿ ಆಗಿರೋ ಕೇಸು ಎಷ್ಟು ಸರಿ, ಡಿಲೇ ಆಯಿತು, ಒಪ್ಕೊಂಡೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ ಅದನ್ನು. ಮಿನಿಸ್ಟರ್ ಈಗ ಯಾಕೆ ಇಡಿ ಬಂತು ನನಗೂ ಅರ್ಥವಾಗಿಲ್ಲ, ಪ್ರಶ್ನೆ ಬೇರೆ ಅದು. ಮಿನಿಸ್ಟರ್ಶಿಪ್ ತಪ್ಸಕ್ಕೆ ಹೆಂಗೆ? ಬಿ ಜೆ ಪಿನಲ್ಲೇ ಯಾರೋ ಕಾಂಗ್ರೆಸ್ ಮಾಡಿರೋ ಪಿತೂರಿ ಇರಬೇಕಿದು. ಯಾರು ಇರ್ಬೋದು? ನಲಪಾಡ್ ಮೊಹಮ್ಮದ್ ತಾನೇ ಅವರು? ಹೌದು. ಯಾರು ಇರ್ಬೋದು? ಕಂಡಿಡ್ಕೊಳ್ರಿ ನಿಮ್ಮ ಪಕ್ಷದಲ್ಲಿ. ಸರಿ, ಎಲ್ಲರೂ ಖಂಡಿಸಿದ್ದಾರೆ ಮಂತ್ರಿಗಳು ಎಲ್ಲರೂ. ಇದು ಟಾರ್ಗೆಟೆಡ್, ಇದು ಬೇಕು ಅಂತ ಮಾಡಿರೋದು ಅಂತ ಯಾರೋ ಸಿ ಎಮ್ಮು, ಇನ್ನೊಬ್ಬರು ಮತ್ತೊಬ್ಬರು ಮಗದೊಬ್ಬರು ಎಲ್ಲ ಹೇಳಿದ್ದಾರೆ. ಇನ್ಯಾರೋ ಬಿ ಜೆ ಪಿಯವರು ತನಿಖೆಯಲ್ಲೆಲ್ಲ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಬಿಡಿ. ಇವ್ರ ಅವಧಿ ಎಲ್ಲ ಸ್ಟ್ಯಾಂಡರ್ಡ್ಗಳು ಅಷ್ಟೇ. ಈಗ ರಾಜಕಾರಣ ಅನ್ನೋದು ಸ್ಟ್ಯಾಂಡರ್ಡು ಅಷ್ಟೇ. ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳನ್ನು ಬಿಡ್ತಾ ಇರೋದು ಜೆರಾಕ್ಸ್ ಕಾಪಿ ಥರ. ಪೋಣಿಸ್ಕೊಡಿ ಅಂತ. ಕೇಂದ್ರ ಸರ್ಕಾರದವರು ಯಾವಾಗಲೂ ಕಾಂಗ್ರೆಸ್ನವ್ರನ್ನೇ ಗುರಿ ಇಟ್ಕೊಂಡು ಮಾಡ್ತಾರೆ. ಬಿ ಜೆ ಪಿಯವರು ಮಾಡ್ತಾರ, ಮನೆ ಮೇಲೆ ರೈಡ್ ಮಾಡ್ತಾರ. ಒಳಗಿನ ವಿಚಾರಗಳು ನಮಗೇನು ತಿಳಿದಿಲ್ಲ. ತನಿಖೆ ಆದಮೇಲೆ ಇಡಿನವರು ಯಾವ ವಿಷಯಕ್ಕೆ ಅವರು ದಾಳಿ ಮಾಡಿದ್ದಾರೆ ಸಿಕ್ಕಿದೆ ಅನ್ನೋದನ್ನ ಅವರೇ ಹೇಳಬೇಕು. ಸಾಮಾನ್ಯವಾಗಿ ಅವರು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ. ಇದು ಕೇಸ್ ಬಂದಿರೋದು 2020 ಬಿಜೆಪಿ ಸರ್ಕಾರದಲ್ಲಿ ಆಗಿರೋದು. ಇವತ್ತು ಇಡಿ ರೇಡ್ ಮಾಡೋದ ಅಗತ್ಯ ಏನಿತ್ತು? ಹಂಗೇನಾರು ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ರೆ ಅವಾಗಲೇ ಕ್ರಮ ತಗೊಳ್ಳೋದು. ಏನಕ್ಕೆ ಬಿಜೆಪಿ ಅವ್ರ ಮನೆ ಕಾಣಲ್ವಾ? ಇದು ಬಹಳ ದಿವಸದಿಂದ ನಡೀತಾ ಇದೆ. ಸಿಕಿಯ ಜೊತೆ ಯಾರ್ಯಾರ ಸಂಬಂಧ ಇಟ್ಕೊಂಡಿದ್ರು ಅಂತ ಹೇಳಿ ನಮ್ಮ ಕಾಲದಲ್ಲಿ ಕೂಡ ವಿಚಾರಣೆ ನಡೆದಿತ್ತು. ಅದು ಈಗ ಇಡಿ ಅವರು ರೈಡ್ ಮಾಡಿದ್ದಾರೆ. ಮತ್ತು ಸಿಕಿಯ ಜೊತೆಗೆ ಏನ್ ಸಂಬಂಧ ಇದೆ? ಜಮೀರ್ ಬಿಡಿ, ಅವ್ರದ್ದೇ ಕಾನ್ಸ್ಟಿಟ್ಯೂಷನ್ನು, ಅವರೇ ಬರ್ಕತ್ತಾರೆ, ಅವರೇ ಓದ್ಕತ್ತಾರೆ. ಆಮೇಲೆ ಅವ್ರಿಗೆ ಕಾನೂನು ನಿಯಮ ಅವೆಲ್ಲ ಏನಿಲ್ಲ. ಅದು ಅವ್ರದ್ದೇ ಒಂದು ನಿಯಮ ಅವ್ರಿಗೆ. ಅವ್ರು ಏನು ಹೇಳಿದ್ರೆ ಇದು ಈಗ ಯಾಕೆ ರೈಡ್ ಮಾಡಿದ್ರು? ಮಾಡಬಾರ್ದು ಅಂತ ಎಲ್ಲೂ ನಿಯಮ ಇಲ್ಲ. ಮಾಡೋದು ಆಶ್ಚರ್ಯ ಹುಟ್ಟಿಸತ್ತೆ ನಿಜ. ಹಾಂ, ಎಷ್ಟೊಂದು ತಡವಾಗಿ ಯಾಕೆ ಬರ್ತಾ ಇದೆ ಇದು ಅಂತ. ಬಟ್ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. 20 ವರ್ಷದಿಂದ ಮರ್ಡರ್ ಆಗಿತ್ತು, ಈಗ ಯಾಕೆ ಬಂದು ಅರೆಸ್ಟ್ ಮಾಡಿದ್ರು? ಹಂಗಲ್ಲ. ಇಫ್ ದೇರ್ ಇಸ್ ಎ ಎಮರ್ಜಿಂಗ್ ನ್ಯೂ ಎವಿಡೆನ್ಸ್, ಹೊಸ ಸಾಕ್ಷ್ಯವಾಗಲಿ ಅಥವಾ ಯಾರನ್ನು ಅಪರಾಧಿ ಎಂದು ಪ್ರೂವ್ ಮಾಡಲು ಬೇಕಾದಂಥ ಮಾಹಿತಿಗಳಾಗಲಿ ಹೊಸದಾಗಿ ಉದ್ಭವವಾದರೆ ಆಗ ಬಂದು ಮಾಡೋದರಲ್ಲಿ ತಪ್ಪಿಲ್ಲ. ಅದಕ್ಕೆ ಪ್ರಶ್ನೆ ಬರಲ್ಲ, ಸಮಯ ಬರಲ್ಲ. ಓಕೆ, ಅದರಲ್ಲಿ ಏನೂ ಇಲ್ಲ. 20 ಇಸ್ವಿಲಿ ಆಗಿರೋದು ಅಂತಂದರೆ ಮಣ್ಣು ತಿಂತಿದ್ರ ನಿಮ್ಮ SIT-ನವ್ರು ಇಷ್ಟೊತ್ತಿಗೆ ಚಾರ್ಜ್ ಶೀಟ್ ಹಾಕೋದನ್ನು ಕ್ಲೋಸ್ ಮಾಡಿದೆ? ಯಾಕೆ ಅವ್ರಿಗೆ ಅನ್ನ ತಿನ್ನೋದು ಮರ್ತೋಗಿದೆಯಾ? ಯಾಕೆ ಈಗ ಪರ್ಮಿಷನ್ ಮಾಡಿಬಿಡ್ಬೇಕಾಗಿತ್ತು? ನೀನು ಮಣ್ಣು ತಿಂತಿದ್ರಾ? 2.5 ವರ್ಷ ಆಯ್ತಲ್ಲಪ್ಪ, ಆಲ್ಮೋಸ್ಟ್ 3 years ಆಯ್ತಲ್ಲ ನೀವು ಬಂದು. ಈಗ ಬೇಗ ಕಡಿತಾ ಇದ್ರಿ, ಬಾಯ್ ಮುಚ್ಕೊಂಡು ಕೂತಿದ್ರಿ. ಎಸ್, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟ ಮುಂದುವರೆದಿದೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಅಲ್ಪಸಂಖ್ಯಾತ ಧರ್ಮಗುರುಗಳು ಪತ್ರವನ್ನು ಬರೆದಿದ್ರು. ಇದೇ ವಿಚಾರವಾಗಿ ಜಮೀರ್ ಪ್ರತಿಕ್ರಿಯಿಸಿ ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ. ಆದರೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಏನೂ ಆಗಿಲ್ಲ ಅಂತ ಹೇಳಿದರು. ಅಬ್ದುಲ್ ಜಬ್ಬಾರ್ ಮೇಲಿನ ಅಮಾನತು ವಾಪಸ್ ಪಡೆಯೋ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಸುಳಿವನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಮುಸ್ಲಿಂ ಧರ್ಮಗುರುಗಳ ಪತ್ರದ ಬಗ್ಗೆ DK ಶಿವಕುಮಾರ್ ರಿಯಾಕ್ಟ್ ಮಾಡಿ ಪಕ್ಷವು ಶಿಸ್ತು ಪಾಲನೆಗೆ ಆದ್ಯತೆ ಕೊಡ್ತಾ ಇದೆ, ಯಾರೂ ಹಗೆತನ ಸಾಧಿಸ್ತಿಲ್ಲ ಅಂತ ಅಂದರು. ಆಪ್ತರ ವಿರುದ್ಧ ಕ್ರಮವಾದರೂ ಸಿಎಂ ವಹಿಸಿರೋ ಮೌನದ ಬಗ್ಗೆ ರಾಜಣ್ಣ ಅವರು ಮತ್ತೊಮ್ಮೆ ಪ್ರಶ್ನೆ ಮಾಡ್ತಾ ಯಾರೋ ಮಾಟ ಮಂತ್ರ ಮಾಡಿಸಿರ್ಬೇಕು ಅಂತ. ಆಗಲಿ ಬಹಳ ಸಂತೋಷ. ವೆರಿ ಗುಡ್. ಮಾಟ ಮಂತ್ರ ಇವರಿಗೆ ನಂಬಿಕೆ ಇಲ್ವಂತೆ. ಯಾರಿಗೆ? ಸಿದ್ದರಾಮಯ್ಯ. ಮಾಟ ಮಂತ್ರ ಸಿದ್ದರಾಮಯ್ಯ. ಹಠ ಮಂತ್ರ ಮಾಡೋಕ್ಕೆ ಕೋಳಿ ತಗೊಂಬಂದ್ರೆ ಸಿದ್ದರಾಮಯ್ಯ ಎತ್ಕಡೆ ಹೋಗ್ಬಿಡ್ತಾರೆ. ತಾವ ಇಲ್ಲಿ ಎತ್ತ ಕಡೆಗೆ ಭಾಳ ಚೆನ್ನಾಗಿದೆ, ಎಲ್ಲಿಂದ ತಂದೆ ಅಂದ್ಬಿಟ್ಟು ಎತ್ಕಡೆ ಹೋಗ್ಬಿಡ್ತಾರೆ. ಆಮೇಲೆ ನಿಂಬೆಹಣ್ಣು ತೋರಿಸಿ ತಗೊಂಡ್ರೆ ಎತ್ಕೊಂಬರ್ರ ನಮ್ಮಡೆ ಹಾಕ ಚಿಕನ್ ಹಾಕೋ ಒಂದು ಸ್ವಲ್ಪ. ಸಿದ್ದರಾಮಯ್ಯನವ್ರ ಆಸೆಗಳು, ಅವ್ರ ಇಷ್ಟಗಳು ಎಲ್ಲ ಬೇರೆ ಬೇರೆ. ರಾಜಣ್ಣವ್ರೆ ಅವ್ರಿಗೆ ಇದರಲ್ಲೆಲ್ಲ ನಂಬಿಕೆನೇ ಇಲ್ಲ. ಒಂದು ತಿಲ್ಕ ಹಾಕಿಸ್ಕೊಳ್ಳೋಕ್ಕೆ ತಲೆ ಅಳ್ಳಾಡಿಸಿ ಪಕ್ಕಕ್ಕೆ ತಗೊಂಡೋಗವರು ಅವರು. ಮೊನ್ನೆ ಎಲ್ಲ ಹೇಳಿದಾರೆ, ನೀವು ದೇವ್ರನ್ನ ಪೂಜೆ ಮಾಡಿ ಮೂಢನಂಬಿಕೆ ಇಟ್ಕೊಬಿಡಿ. ಹಂಗಂದ್ರೆ ಏನರ್ಥ? ದೇವರೇ ನಂಬಿಕೆ, ಅದರಲ್ಲಿ ಯಾವುದಿದೆ? ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಮಾಟ ಮಂತ್ರ ಕಷ್ಟ ಇದೆ. ಮಾಟ ಮಂತ್ರ ಮಾಡೋದು ಅವ್ರಿಗೆ ಅದು ಬೌನ್ಸ್ ಆಗ್ಬಿಡುತ್ತೆ, ರಿವರ್ಸು.
ಅದವ್ರಿಗೆ ಆಗಲ್ಲ. ಅವ್ರಿಗೆ ಒಗ್ಗ ಬರಲ್ಲ. ಆಮೇಲೆ ಅವ್ನು ಯಾವನ್ರಿ ಅವನು ಮಂತ್ರವಾದಿ ಅವನು. ಅವ್ರು ಕೊಳ್ಳೇಗಾಲದ ಕಡೆ, ಅವರು ಮೈಸೂರು ಕಡೆಯವರೇ. ರಾಜಣ್ಣ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಏನು ಸಿದ್ದರಾಮಯ್ಯವ್ರು ಯಾವ ಭಾಗದ ಕಡೆಯವರು? ನಮ್ಮ ಮಳೆ ಮೈಸೂರು ಕಡೆಯವರಪ್ಪ. ನಮ್ಮ ಮಳೆ ಮೈಸೂರು ಕಡೆಯಲ್ಲಿ ಏನಿದೆ? ಕೊಳ್ಳೇಗಾಲದ ಮಾಂತ್ರಿಕರೆಲ್ಲ ಅಲ್ಲಲ್ಲೇ ಇರೋದು. ಎಲ್ಲ ಸಿದ್ದರಾಮಯ್ಯವ್ರ ಫ್ರೆಂಡ್ಸೇ. ಹೆಂಗೆ ಮಾಡ್ಬಿಡ್ತಾರೆ ಬಂದು ನಾಟನ? ಅವ್ರಿಗೆ ಚಾನ್ಸೇ ಇಲ್ಲ, ಸಾಧ್ಯನೇ ಇಲ್ಲ. ಇದೆಲ್ಲ ಇಂಪಾಸಿಬಲ್ಲು. ಸ್ಟಿಲ್ ನಿಮ್ಗೆ ನಂಬಿಕೆ ಇದ್ದರೆ ಇಟ್ಕೊಳ್ಳಿ, ಯಾವನು ಬೇಡ ಅಂದವನು ಅಲ್ವಾ? ಇನ್ನು ಜಮೀರು ನಾನ್ಯಾಕೆ ಹೋಗಲಿ ಇದಕ್ಕೆ ಜೆ ಡಿ ಎಸ್ಗೆ ತುಥೂ ಯಾಕಪ್ಪ? ಅಲ್ಲಿಂದನೇ ಅಲ್ವಾ ಬಂದಿದ್ದು? ತುಥೂ ಇಂದನೇ ಅಲ್ವಾ ನಿನ್ನ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದು ನಿಮ್ಮದು? ನಿಮ್ಗೆ ರಾಜಕಾರಣ ಏನು ಅನ್ನೋ ಮೊದಲನೇ ಮೆಟ್ಟಲನ್ನು ತೋರಿಸಿದ್ದು ಯಾವ ಪಕ್ಷ? ಅದಕ್ಕಾದ್ರೂ ಮರ್ಯಾದೆ ಕೊಡಬೇಕು. ನಿಮಗೆ ರಾಜಕೀಯವಾಗಿ ಅದು ಇಷ್ಟ ಇಲ್ಲದೆ ಇರ್ಬೋದು, ಹೊಂದಾಣಿಕೆ ಆಗದೇ ಇರ್ಬೋದು, ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಬಂದೇ ಇರ್ಬೋದು. ತೂತೂ ಏನು? ನಾಳೆ ನಿಮ್ಮನ್ನು ಕಾಂಗ್ರೆಸ್ಸಿಗೆ ತೂತೂ ಮಾಡುತ್ತೆ ಮಂತ್ರಿಗಿರಿಯಿಂದ ಕೈ ಬಿಟ್ಟು. ಆಗ ನೀವು ಯಾರು ತೂತೂ ಮಾಡ್ತೀರಿ ನೋಡೋಣ. ಇದೆಲ್ಲ ಬುರ್ಡೆ ನಿಲ್ಲಿಸ್ಬಿಡ್ಬೇಕು. ಒಂದು ಕ್ಷೇತ್ರದಲ್ಲಿ ನನ್ನ ಜನಾಂಗದ ಜನರನ್ನು ಹಿಡಿದಿಟ್ಕೊಂಡು ಗೆಲ್ತೀನಿ ಅನ್ನೋ ಅಹಮ್ಮಿಂದ ಹೊರಕ್ಕೆ ಬರಬೇಕು. ಪ್ರಜಾಪ್ರಭುತ್ವದಲ್ಲಿ ಆಗಿರೋ ಸಮಸ್ಯೆ ಇದೇನೆ. ನನ್ನ ಕ್ಷೇತ್ರದಲ್ಲಿ ನಾನು ಆಯ್ಕೆ ಆದ ತಕ್ಷಣ ಅಂತಾರಾಷ್ಟ್ರೀಯ ನಾಯಕನ ಥರ ಆಟ ಆಡೋದು. ಲಡಕಾಸಿ ಅವನು ಆಯ್ಕೆ ಆಗ್ತಿರೋದು ಆ ಕ್ಷೇತ್ರದಲ್ಲಿ 3 ಲಕ್ಷ ಜನರು ಓಟಲ್ಲಿ. ಏನೋ ಇಡೀ ಕರ್ನಾಟಕ ಇವನು ಮನೆ ಬಾಗಿಲಿಗೆ ಬಂದು ನಿಂತಂಗೆ ಆಡ್ತಾರೆ ರಾಜಕಾರಣಿಗಳು ಕೆಲವರೆಲ್ಲ. ಫುಲ್ ಬಿಲ್ಡಪ್ ಹಂಗಲ್ಲ. ಜಮೀರ್ ಶುಡ್ ಬಿ ಕೇರ್ಫುಲ್ ವೆನ್ ಈ ಟಾಕ್ಸ್. ಡೋಂಟ್ ಗೋ. ಹೂ ವಿಲ್ ಬಿಲೀವ್ ಜಮೀರ್ ವಿಲ್ ಗೋ ಜೆ ಡಿ ಎಸ್ಗೆ? ಇಷ್ಟೆಲ್ಲ ಕುಮಾರಸ್ವಾಮಿಗೂ ಆ ಪಕ್ಷಕ್ಕೂ ಬೈದಲ್ಲಿಗೆ ಹೋಗ್ತಾರೆ ಅಂತ ನಾವು ನಂಬ್ತೀವ? ಯಾವನೋ ಬಿಟ್ಟ ರೈಲನ್ನು, ಆ ರೈಲಿಗೆ ಬಂದಿವರು ನಾನು ತೂತು ಯಾಕೆ ಯಾವನ್ರಿ ಅವ್ನು ರೈಲ್ ಬಿಟ್ಟವನು ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅಂದಿದ್ರೆ ಮುಗಿದೋಗುತ್ತೆ. ಒಂದು ವೇಳೆ ಜಮೀರ್ ಹೋಗಲ್ಲ, ಒಂದು ವೇಳೆ ಹೋಗ್ತಾರೆ ಅಂತ ಈ ಜೆ ಡಿ ಎಸ್ ತೊಗೊಳ್ಳೋದೂ ಇಲ್ಲ. ತಗೊಂಡ್ರೆ ನಿಮ್ಮ ಜೆ ಡಿ ಎಸ್ಗಂತ ಬರ್ಗೆಟ್ ಪಕ್ಷ ಇನ್ನೊಂದಿಲ್ಲ ಆಗ. ಹಾಗಾಗಿ ಇವೆಲ್ಲ ವೇಸ್ಟ್ ಸುಮ್ಮನೆ ಟಾಕಿಂಗಲ್ಲಿ. ಎಸ್